ಎಲ್ಲ ಅವೇರ್ನೆಸ್ ಮಾಡ್ತೀವಿ. ಯೂನಿಫಾರ್ಮ್ ಆಗಿದೆಯಾ, ಮತ್ತೆ ನೀವು ಹೆಲ್ಮೆಟ್ ಹಾಕೋ ಜವಾಬ್ದಾರಿ ನಿನ್ಗಿಲ್ವಾ? ಅಂದರೆ ಊರಿಗೆಲ್ಲ ನಾವು ಬುದ್ಧಿ ಹೇಳ್ತೀರಿ, ನಮಗೆ ನಾವು ಬುದ್ಧಿ ಹೇಳ್ಕೊಳಕ್ಕಾಗೋದಿಲ್ವಾ? ಅವೇರ್ನೆಸ್ ನೀನು ಗೊತ್ತಿದೆಯಾ ಇಲ್ವಾ? ಶಿಡ್ಲಘಟ್ಟದಲ್ಲಿ ಹೆಲ್ಮೆಟ್ ಹಾಕದ ಬೈಕ್ ಸವಾರರಿಗೆ ಬಿತ್ತು ದಂಡ. ಹೆಲ್ಮೆಟ್ ಹಾಕದ ಪೊಲೀಸ್ ಪೇದೆಗೂ ದಂಡ ವಿಧಿಸಿ ಮಾದರಿ ಮೆರೆದ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯ ನಿಯಮ ಜಾರಿಗೆ ಬಂದಿದ್ದು, ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಠಿಣವಾಗಿ ಅನುಸರಿಸಲಾಗುತ್ತಿದೆ. ಶುಕ್ರವಾರ ಬೆಳಗ್ಗೆ ನಡೆದ ಜಾಗೃತಿ ಅಭಿಯಾನದಲ್ಲಿ ಪೊಲೀಸರು ಸ್ವತಃ ಹೆಲ್ಮೆಟ್ ಧರಿಸಿ ಜನತೆಗೆ ಮಾದರಿ ನೀಡಿದರು. ಬೆಳಗಿನ ವೇಳೆಯಲ್ಲಿ ಕೆಲವರು ನಿಯಮ ಪಾಲನೆ ಮಾಡಿ ಹೆಲ್ಮೆಟ್ ಧರಿಸಿ ಬರುತ್ತಿದ್ದರೆ, ಹಲವರು ನಿರ್ಲಕ್ಷ್ಯದಿಂದ ಹೆಲ್ಮೆಟ್ ಇಲ್ಲದೆ ಸಂಚರಿಸುತ್ತಿರುವುದು ಪೊಲೀಸರ ಗಮನಕ್ಕೆ ಬಂತು. ಇನ್ನು ಆರಂಭದಲ್ಲೇ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪೊಲೀಸರು ಎಚ್ಚರಿಕೆ ನೀಡಿದರು. ಆದರೆ ಸಂಜೆ 5 ಗಂಟೆಯ ವೇಳೆಗೆ ನಗರ ಪೊಲೀಸ್ ಠಾಣೆ ಎದುರು ವಿಶೇಷ ನಿಗಾ ಹಾಕಿ ಹೆಲ್ಮೆಟ್ ಇಲ್ಲದೆ ಸಂಚರಿಸುತ್ತಿದ್ದ ಬೈಕ್ ಸವಾರರನ್ನು ತಡೆದು ದಂಡ ವಿಧಿಸಲಾಯಿತು. ಇನ್ನು ಇದೇ ವೇಳೆ ಒಂದು ಆಸಕ್ತಿದಾಯಕ ಘಟನೆ ನಡೆಯಿತು. ಹೆಲ್ಮೆಟ್ ಹಾಕದೆ ಬೈಕ್ನಲ್ಲಿ ಬರುತ್ತಿದ್ದ ಪೊಲೀಸ್ ಪೇದೆ ಒಬ್ಬರನ್ನು ಗುರುತಿಸಿದ ಪೊಲೀಸ್ ಉಪನಿರೀಕ್ಷಕ ವೇಣುಗೋಪಾಲ್ ನಿಯಮ ಎಲ್ಲರಿಗೂ ಒಂದೇ ಎಂಬ ಸಂದೇಶ ನೀಡಿ ಮೊದಲು ದಂಡವನ್ನು ಅವರಿಗೆ ವಿಧಿಸಿದರು. ಪೊಲೀಸರು ನಿಯಮ ಪಾಲಿಸಬೇಕು ಎಂಬ ದೃಢ ಸಂದೇಶವನ್ನು ಜನರ ಮುಂದೆ ಇರಿಸಿರುವ ಘಟನೆಯಾಗಿ ಇದು ಮಾತನಾಡಿಕೊಳ್ಳುವಂತಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ಹೆಲ್ಮೆಟ್ ಕಡ್ಡಾಯ ಜಾರಿಯ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಮೊದಲ ದಿನದಲ್ಲೇ ಹಲವು ವಾಹನ ಸವಾರರಿಗೆ ದಂಡ ವಿಧಿಸಲಾಗಿದೆ. ಸ್ಥಳದಲ್ಲೇ ರಸೀದಿ ನೀಡಿ ಕಾನೂನು ಪಾಲನೆಯ ಮಹತ್ವವನ್ನು ಪೊಲೀಸರು ಸವಾರರಿಗೆ ವಿವರಿಸಿದರು. ಇನ್ನು ನಾವು ಮೊದಲು ಪಾಲಿಸೋಣ, ಆಗ ಜನರು ಪಾಲಿಸುತ್ತಾರೆ ಎಂಬ ಸಂದೇಶದೊಂದಿಗೆ ಇಂದು ನಡೆದ ಕ್ರಮ ಪೊಲೀಸ್ ಇಲಾಖೆಯ ಮೇಲೆ ಜನರಿಗೆ ಮತ್ತಷ್ಟು ವಿಶ್ವಾಸ ಹೆಚ್ಚಿಸಿದೆ. ಅಂದರೆ ಎಲ್ರಿಗೂ ಒಂದೇ, ನಾವು ಪೊಲೀಸವ್ರಿಗೆ ಬೇರೆ ಇರೋದಿಲ್ಲ, ಮತ್ತು ಪಬ್ಲಿಕ್ ಬೇರೆ ಇರೋದಿಲ್ಲ. ನಾವು ಪೊಲೀಸವರು ಯೂನಿಫಾರ್ಮಲ್ಲಿ ಹೆಲ್ಮೆಟ್ ಹಾಕ್ದಿರೋ ಓಡಾಡ್ತಾ ಇದ್ರೆ ಮತ್ತು ಬೇರೆಯವರು ಏನು ಹೇಳ್ತಾರ ನೋಡಿ ನೋಡಿ ಬನ್ನಿ ನೀರಪ್ಪ ಈಗ ನಮ್ಮ ಸಿಬ್ಬಂದಿಗೆಲ್ಲ ಒಂದು ಅರಿವಾಗುತ್ತೆ. ನೋಡಿ ಬರ್ರಿ ಇಲ್ಲ, ಬಾರಪ್ಪ ಇಲ್ಲ, ಎಲ್ಲೋದ ವೆಂಕಟಪ್ಪ, ಬಾರಪ್ಪ ಇಲ್ಲ. ನಿಮ್ಗೆ ಅವೇರ್ನೆಸ್ ಮಾಡಿದ್ದೀರಿ, ಈ ಥರ ಎಲ್ರಿಗೂ ಸೋಷಿಯಲ್ ಮೀಡಿಯಾ ಆಗ್ಬೋದು, ಎಲ್ಲ ಅನೌನ್ಸ್ಮೆಂಟು ಕೊಟ್ಟಿದ್ದೀರಿ. ನೋಡಪ್ಪ ಇವ್ರಿಗೆ ಫೈನ್ ಹಾಕಿ ಗೌರ್ಮೆಂಟ್ ಏನು ಕೆಲಸ ಮಾಡೋದು. ಅಲ್ಲಿ ನೋಡಿ ತಗೊಳಪ್ಪ ನೋಡಿ ಸಾಕಷ್ಟು ಅವೇರ್ನೆಸ್ ಕೊಟ್ಟಿದ್ದೀವಿ ನಾವು. ನೋಡಿ ಅವರೆಲ್ಲ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ತಾವು ಬನ್ನಿ. ಬಿಲ್ ಹಾಕಿದೆ ಈ ಕಡೆ ಬಾ, ಬರ್ರಿ ಈ ಕಡೆ. ಎಲ್ಲ ಅವೇರ್ನೆಸ್ ಮಾಡ್ತೀವಿ. ಯೂನಿಫಾರ್ಮ್ ಆಗಿದೆಯಾ, ಮತ್ತೆ ನೀವು ಹೆಲ್ಮೆಟ್ ಹಾಕೋ ಜವಾಬ್ದಾರಿ ನಿಮ್ಗಿಲ್ವಾ? ಅಂದರೆ ಊರಿಗೆಲ್ಲ ನಾವು ಬುದ್ಧಿ ಹೇಳ್ತೀರಿ, ನಮಗೆ ನಾವು ಬುದ್ಧಿ ಹೇಳ್ಕೊಳಕ್ಕಾಗೋದಿಲ್ವಾ? ಅವೇರ್ನೆಸ್ ನಿಮ್ಗೆ ಗೊತ್ತಿದೆಯಾ ಇಲ್ವಾ? ಈಗ ಹೇಳು.
ಅವರೇ ಯೂನಿಫಾರ್ಮ್ ಕೆಲಸ ಮಾಡ್ತಾ ಇದೀಯಾ? ಈಗ ಈ ಜನ ಬೇರೆ ನೋಡಿದ್ರು ನಿಮ್ಮನ್ನೇ ಕುಕ್ ಮಾಡ್ತಾರ ಇಲ್ವಾ? ನಾಳೆ ಬೆಳಗ್ಗೆ ಹಿಂಗೆ ಹೋಗ್ತಾ ಇದ್ದೇನೆ, ಬೇರೆಯವ್ರಿಗೆ ಫೈನ್ ಹಾಕ್ತೀನಿ. ಮತ್ತು ಅವರು ನಿನ್ನೆಲ್ಲ ನೋಡಿ ನೀವು ಪೊಲೀಸ್ನವ್ರು ಹೋಗ್ತಾ ಇದ್ದಾರೆ, ನೀವು ಯಾಕೆ ದಂಡ ಹಾಕಿಲ್ಲ ಅಂತ ಹೇಳ್ತಾರ ಇಲ್ವಾ? ಮತ್ತೆ ಮಾಡಿದ್ರೆ ನೀವು ದಯವಿಟ್ಟು ನೀನು ಬಿಡೋದಿಲ್ಲ, ಫೈನ್ ಹಾಕ್ತೀನಿ, ಕಿತ್ಕ. ಸರಿ, ಈಗ ಫೈನ್ ನೀರಪ್ಪ, ಈಗ ನೀವು ಫೈನ್ ಈಗ ನೀನೇ ಎಷ್ಟು ಹಾಕ್ತೀರಾ ಬರ್ತೀನಿ. ಅದೇ ನಮ್ಮ ಸಿಬ್ಬಂದಿಗೆಲ್ಲ ಒಂದು ಅರಿವಾಗುತ್ತೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.